ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಎಲ್ಲ KS ಆಸ್ಪಿರೆಂಟ್ರಿಗೆ ಏನಪ್ಪ ಅಂತಂದ್ರೆ ಗೊತ್ತಾ ಇರ್ತದೆ. ಸೊ ಈ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಕರಿಂದ 1 ಮಾರ್ಕ್ಸ್ ಅಂತ ಬಂದಿರ್ತದೆ. ಸೊ ಕಂಪಲ್ಸರಿ ಫಿಲಿಮ್ಸ್ನಲ್ಲಿ 1 ಮಾರ್ಕ್ಸ್ ಇದ್ದೇ ಇರ್ತದೆ. ಸೊ ಅದು ಹೊಂದಿಸಿ ಬರೆ ಅಥವಾ ಹೇಳಿಕೆ ರೂಪದಲ್ಲಿ ಆಗಿರ್ಬೋದು, ಅಥವಾ ಡೈರೆಕ್ಟಾಗಿ ಈ ಒಂದು ಸಾಮಾಜಿಕ ಸುಧಾರಕರು ಯಾವ ಒಂದು ಧಾರ್ಮಿಕದಿಂದ ಅಥವಾ ಈ ಚಳುವಳಿಗಳಿಂದ ಏನು ಸುಧಾರಣೆ ಮಾಡಿರ್ತಾರೋ, ಸೊ ಅವ್ರು ಕೊಟ್ಟಂತಹ ಸಂದೇಶಗಳೇನು, ಆ ಸಂದೇಶದಿಂದ ಈ ಸಂದೇಶವನ್ನು ಅರಿತುಕೊಳ್ಳಲು ಅವರು ಬರ್ತಕ್ಕಂತಹ ಬುಕ್ಸ್ಗಳು ಯಾವ್ಯಾವ, ಹೌದಲ್ಲ, ಈ ಎಲ್ಲ ವಿಶೇಷದ ಮಾಹಿತಿಗಳನ್ನು ಸೊ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕ್ವಿಕ್ಕಾಗಿ ಸೊ ಒಂದು ಸರ್ತಿ ಹೇಳ್ತೀನಿ. ಇದನ್ನು ಇಷ್ಟಕ್ಕೆ ಬಿಡಂಗಿಲ್ಲ, ಇದ್ರ ಮುಂದಿನ ಪಾಠನ ನೀವು ಓದ್ತಿರ್ಬೇಕು. ಈಗ ನಾನು ಹೇಳ್ತೀನಲ್ಲ, ಬ್ರಹ್ಮ ಸಮಾಜ ಅಂದ್ರೆ ಈ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರ, ನೆಕ್ಸ್ಟ್ ಇದು ಸ್ಥಳ ಯಾವುದು, ಇದು ವರ್ಷ ಯಾವ್ದು, ನೆಕ್ಸ್ಟ್ ವಿಶೇಷತೆ ಏನಂತ ನಾನು ಹೇಳ್ತೇನೆ. ಆದರೆ ಇಷ್ಟ ಇದಕ್ಕೆ ಏನಾಗಂಗಿಲ್ಲ, ಇದನ್ನು ನೀವು ಸರ್ಚ್ ಮಾಡಿ ಇನ್ನೂ ಭಾಳ ಜಾಸ್ತಿ ತಿಳ್ಕೋಬೇಕು. ನಾನು ಹೇಳೋದಿಷ್ಟ, ಈ ಒಂದು ಸಾಮಾಜಿಕ ಸುಧಾರಕರ ಧಾರ್ಮಿಕ ಸುಧಾರಕರದ ಈ ಟಾಪಿಕ್ದಾಗ 1 ಮಾರ್ಕ್ಸ್ ಅಂತ ಫಿಲ್ಮ್ಸ್ ರಿಲೇಟೆಡ್ ಇರ್ತೈತಿ. ಸೊ ಹಾಗಾಗಿ ನಾನು ಕೇವಲ ಇದನ್ನ ಹಿಂಟ್ ಕೊಡ್ಕೋತ ಹೋಗ್ತೀನಿ ಸ್ನೇಹಿತರೆ. ಇದರ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ನೀವು ಕೂಡ ಅರಿತುಕೊಳ್ಬೇಕಾಗ್ತದೆ. ಸೊ ನೋಡ್ರಿ, ಮೊದಲನೇದಾಗಿ ಧಾರ್ಮಿಕ ಸುಧಾರಣೆ ಅಂತ ಬಂದಾಗ ಮೊದಲನೇದಾಗಿ ನೋಡ್ರಿ, ಬ್ರಹ್ಮ ಸಮಾಜ ಇದೊಂದು ಸಂಸ್ಥೆ. ಬ್ರಹ್ಮ ಸಮಾಜ ಎಂಬುದು ಇದು ಬ್ರಹ್ಮ ಸಮಾಜ. ಇದನ್ನು ಸ್ಥಾಪನೆ ಮಾಡಿದಂತಹ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು. ರಾಜಾರಾಮ್ ಮೋಹನ್ ರಾಯ್ ಅವರು ಈ ಒಂದು ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ ಸ್ನೇಹಿತರ. ಎಲ್ಲಿ ಸ್ಥಾಪನೆ ಮಾಡ್ತಾರಂದ್ರೆ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರ. ಸೊ ಕ್ವಶನ್ ಭಾಳ ಸರ್ತಿ ಕೇಳಿದಾರು, ಎಲ್ಪ ಅಂದ್ರೆ PC-ದಾಗ ಕೇಳಿದಾರೆ ನೋಡ್ರಿ ಇದನ್ನ. ಕೋಲ್ಕತ್ತಾದಲ್ಲಿ ಇದರ ವರ್ಷ ಕೇಳಿದಾಗ 1828ರಲ್ಲಿ ಈ ಒಂದು ಬ್ರಹ್ಮ ಸಮಾಜ ಸ್ಥಾಪನೆ ಆಗ್ತದ. ವಿಶೇಷ ಮಾಹಿತಿಯನ್ನು ನೋಡಿದಾಗ 1829ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸಹಾಯದಿಂದ, ಯಾರ ಒಂದು ಸಹಾಯದಿಂದ, ರಾಜಾರಾಮ್ ಮೋಹನ್ ಅವರ ಸಹಾಯದಿಂದ, ಯಾರು ಅಂದಾಗ ವಿಲಿಯಂ ಬೆಂಟಿಕ್ ಅವರು ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ, ವಿಲಿಯಂ ಬೆಂಟಿಕ್ ಅವರು ಈ ರಾಜಾರಾಮ್ ಮೋಹನ್ ರಾಯ್ ಅವರ ಸಹಾಯದಿಂದ, ಈ ರಾಜಾರಾಮ್ ಮೋಹನ್ ರಾಯ್ ಅವರ ಸಹಾಯದಿಂದ ವಿಲಿಯಂ ಬೆಂಟಿಕ್ ಅವರು ಏನು ಮಾಡಿಬಿಡ್ತಾರಪ್ಪ ಅಂದ್ರೆ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿಬಿಡ್ತಾರ. ಸೊ ಅವ್ರಿಗೂ ಅದ ಬೇಕಾಗಿರ್ತದ್ರಿ, ರಾಜಾರಾಮ್ ಮೋಹನ್ ರಾಯ್ ಕೂಡ ಅದ ಬೇಕಾಗಿರ್ತದ. ಅದ್ರ ಯಾರೋಗಿ ಈ ವಿಲಿಯಂ ಬೆಂಟಿಕ್ ಅವ್ರಿಗೂ ಕೂಡ ಅದ ಬೇಕಾಗಿರ್ತದೆ. ಯಾಕೆ ಈ ರಾಜಾರಾಮ್ ಮೋಹನ್ ರಾಯ್ ಅವರು ಧಾರ್ಮಿಕ ಆಚರಣೆಗಳಲ್ಲಿ ಅತಿ ಹೀನಾಯವಾಗಿ ಈ ಒಂದು ಸತಿ ಪದ್ಧತಿಯನ್ನು ನಿರ್ದೇಶ ಮಾಡ್ಬೇಕಂತ ಶಬ್ದ ಪಡ್ತಾರಪ್ಪ ಅಂದ್ರೆ, ಏನಾರ ಸ್ವಲ್ಪ ಮನಸ್ಸಿಗೆ ಗಾಯಿತ್ತು, ಆ ವಿಷಯ ಮ್ಯಾಗ ಏನಾರು ಸ್ವಲ್ಪ ನಮ್ಗೆ ಬೇಜಾರಾಗಿತ್ತು, ಒಂದು ವಿಷಯ ಬಹಳ ದುಃಖದಿಂದ ನಾವು ಬೆಳೆದಿದ್ದೀವಿ ಅಂದ್ರೆ ಆ ಒಂದು ದುಃಖ ಮತ್ತೊಬ್ಬರಿಗೆ ಬರಬಾರ್ದು, ಆ ಒಂದು ನೋವು ಮತ್ತೊಬ್ಬರಿಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸಾಮಾಜಿಕ ಚಿಂತಕರಾದಂತಹ ರಾಜಾರಾಮ್ ಮೋಹನ್ ರಾಯ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದರು. ಕಾರಣ ಅವರ ಅಣ್ಣನಾದಂತಹ ಜಗನ್ಮೋಹನ್ ರಾಯ್ ಅವರ ಪತ್ನಿಯನ್ನ ಇವ್ರು ಏನ್ ಮಾಡಿರಪ್ಪ ಅಂತಂದ್ರೆ ಎಲ್ಲ ಸಮಾಜದಲ್ಲಿ ಇವ್ರ ಕಣ್ಣು ಮುಂದೆನೆ ಸತಿ ಸಹಗಮನ ಪದ್ಧತಿಗೆ ಒಳಗಾದ್ರು. ಜಗನ್ಮೋಹನ್ ರಾಯ್ ಅವರು ತಿರ್ಕೊಂಡಿರ್ತಾರ. ರಾಜಾರಾಮ್ ಮೋಹನ್ ರಾಯ್ ಅವರ ಅಣ್ಣ ಸೊ ಅವರ ಅತ್ತಿಗೆ ಏನು ಮಾಡಿಬಿಡ್ತಾರಪ್ಪ ಅಂದ್ರೆ ಅವರ ಏನು ಹೋರಾಟ, ಒಂದು ಕೂಗಾಟ, ಒಂದು ಗೋಳಾಟವನ್ನು ಇವರ ಕಿವಿ ಕೇಳಿಸ್ಬಾರ್ದು ಅಂತ ತಿಳಿಸಿದ ಡಮರುಗಳನ್ನು, ಡಕ್ಕೆಗಳನ್ನು, ಗಂಟೆ ಸೌಂಡ್ಗಳನ್ನು ಶಬ್ದಗಳನ್ನು ಮಾಡಿ ಅವ್ರು ಅರಚಿಡಿ ಕಿರಿಚಿ ಇಲ್ಲೇ ಏನಪ್ಪ ಅಂದ್ರೆ ಸತಿ ಸಹಗಮನ ಪದ್ಧತಿಗೆ ಆಹುತಿ ಆಗಿಬಿಡ್ತಾರೆ ರೀ. ಆ ಒಂದು ನಿಟ್ಟಿನಾಗ ಆ ಒಂದು ದೃಶ್ಯವನ್ನು ಕಂಡಂತಹ ರಾಜಾರಾಮ್ ಮೋಹನ್ ರಾಯ್ ಅವರು ಈ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಸತಿ ಸಹಗಮನ ಪದ್ಧತಿಯನ್ನು ಹೊಡೆದು ಹಾಕಬೇಕು ಅಂಥೇಳಿ ಅವರು ಇವರ ನಿಲುವಾಗಿರ್ತದೆ. ನೆಕ್ಸ್ಟ್ ನೋಡ್ಬೇಕ್ರಿ, ಆರ್ಯ ಸಮಾಜ ಬರ್ತದೆ. ಇಲ್ಲಿ ಆರ್ಯ ಸಮಾಜ ಬರ್ತದ. ಈ ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಅವರ ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರ. ಸೊ ಸ್ಥಳ ಗುಜರಾತಿನ ಖಾತೆವಾಡದಲ್ಲಿ 1885 ಕ್ವಶನ್ ಆಗ್ಯದ. PC-ದಲ್ಲಿ 1885ರಲ್ಲಿ ದಯಾನಂದ ಸರಸ್ವತಿ ಅವರ ಈ ಒಂದು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ದಯಾನಂದ ಸರಸ್ವತಿ ಅವರ ಒಂದು ವಿಶೇಷ ಮಾಹಿತಿಯನ್ನು ನೋಡಿದಾಗ ಸತ್ಯಾರ್ಥ ಪ್ರಕಾಶ ಎಂಬ ಪುಸ್ತಕವನ್ನು ಬರೆದಿರ್ತಾರ್ರಿ. ಸೊ ಇವರ ಒಂದು ಘೋಷಣೆ ಅದ. ಸೊ ಇವರೊಂದು ವೇದಗಳಿಗೆ ಹಿಂದಿರುಗಿ
ವೇದಗಳಿಗೆ ಹಿಂದಿರುಗಿ ಎಂಬ ಒಂದು ಘೋಷಣೆಯನ್ನು ಕೂಗುವುದರ ಮುಖಾಂತರ ಸೊ ಎಲ್ಲ ಒಂದು ಜನರಿಗೆ ಏನಪ್ಪಾ ಅಂತಂದ್ರೆ ಚಿರಪರಿಚಿತರಾಗ್ತಾರ ಗೊತ್ತಿರಬೇಕು. ಶುದ್ಧಿ ಚಳುವಳಿಯ ರೂವಾರಿಯಾಗಿಯೂ ಕೂಡ ಇವರ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗೊಳಿಸ್ತಾರೆ. ಸೊ ಸ್ವಾಮಿ ದಯಾನಂದ ಸರಸ್ವತಿಯವರು ಬಹಳ ಇಂಪಾರ್ಟೆಂಟ್ ಅಂದ್ರೆ ಸತ್ಯಾರ್ಥ ಪ್ರಕಾಶ ಎಂಬುದು ಇವರ ಒಂದು ಪುಸ್ತಕ ಆಗಿರ್ತದ. ಯಾರ್ದಂತ ಕೇಳಿದಾಗ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಓಕೆ, ನೆಕ್ಸ್ಟ್ ನೋಡ್ರಿ, ಪ್ರಾರ್ಥನಾ ಸಮಾಜ ಆತ್ಮಾರಂಗ್ ಪಾಂಡುರಾಮ್. ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಅವರ ಇದು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ. ಪ್ರಾರ್ಥನಾ ಸಮಾಜವನ್ನ ಆತ್ಮಾರಾಮ್ ಪಾಂಡುರಂಗ್ ಅವರ ಸ್ಥಳ ಬಂದಾಗ ಮುಂಬೈನಲ್ಲಿ ನೋಡ್ರಿ, ಮುಂಬೈನಲ್ಲಿ ಈ ಒಂದು ಆತ್ಮಾರಾಮ್ ಪಾಂಡುರಂಗ್ ಅವರ ಪ್ರಾರ್ಥನಾ ಸಮಾಜ ಏನಪ್ಪಾ ಅಂದ್ರೆ ಸ್ಥಾಪನೆ ಆಗ್ತದ. 1867ರಲ್ಲಿ ಈ ಒಂದು ಸಮಾಜ ಸ್ಥಾಪನೆ ಆಗ್ತದ. ವಿಶೇಷ ಮಾಹಿತಿ ನೋಡಿದಾಗ ಹಿಂದೂ ಧರ್ಮವನ್ನ ಪುನರ್ ವಿಮರ್ಶಿಸಿಕೊಳ್ಳುವ ಅಗತ್ಯವಿದೆ ಎಂದು, ಹಿಂದೂ ಧರ್ಮವನ್ನ ಪುನರ್ ಏನಪ್ಪಾ ಅಂದ್ರೆ ಬೆಳೆಸುವಂತ ಒಂದು ಅಗತ್ಯತೆ ಐತಂತೇಶಿಂದ ಎಲ್ಲ ಒಂದು ಜನರಿಗೆ, ಎಲ್ಲ ಸಮಾಜದ ಜನರಿಗೆ ಮನಮುಟ್ಟುವ ಹಾಗೆ ಕೆಲವೊಂದಿಷ್ಟು ಮಾತುಗಳನ್ನಾಗಲಿ ಕೆಲವೊಂದಿಷ್ಟು ಕಾರ್ಯಗಳನ್ನಾಗಲಿ ತೊಡಗಿದುಕೊಂಡು ಮುಂದಿನ ಸಮಾಜಕ್ಕೆ ವಿಮರ್ಶನೆ ಮಾಡ್ಕೊಂತ ಹೋಗ್ತಾರೆ ಇವರ. ಸೊ ವಿಮರ್ಶಿಸಿಕೊಳ್ಳುತ್ತಾ ಹೋಗ್ತಾರ ಯಾರಪ್ಪ ಅಂದ್ರೆ ಆತ್ಮಾರಾಮ್ ಪಾಂಡುರಂಗ್ ಅವರು. ನೆಕ್ಸ್ಟ್ ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ ಅವರು. ಸೊ ಮಹಾರಾಷ್ಟ್ರ ರೀ, ಮಹಾರಾಷ್ಟ್ರದಾಗ ಈ ಬಂದಾಗ ಮಹಾರಾಷ್ಟ್ರ 1873ರಲ್ಲಿ ಈ ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು. ಬಹಳ ಇಂಪಾರ್ಟೆಂಟ. ಇವರನ್ನು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೋಸ್ಕರ ಬಹಳ ಶ್ರಮಿಸಿ ಸ್ವತಃ ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ಕಳಿಸಿ, ಸೊ ಜ್ಯೋತಿಬಾಯಿ ಫುಲೆ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಬಹಳ ಹೆಣ್ಣು ಮಕ್ಕಳ ಒಂದು ಶಿಕ್ಷಣಕ್ಕೋಸ್ಕರ ಶ್ರಮಿಸಿದಂತಹ ಸೊ ವ್ಯಕ್ತಿಗಳಾಗಿರ್ತಾರೆ. ಇವರು ಗುಲಾಮಗಿರಿ ಎಂಬ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡೋ ಕೃತಿಯನ್ನು ಬರೀತಾರೆ ನೋಡ್ರಿ. ಗುಲಾಮಗಿರಿ ಕ್ವಶನ್ ಆಗ್ಯದ. ಸೊ ಜ್ಯೋತಿಬಾಯಿ ಫುಲೆ ಅವರ ಒಂದು ಪುಸ್ತಕ ಬಂದಾಗ, ಒಂದು ಕೃತಿ ಬಂದಾಗ ಗುಲಾಮಗಿರಿ ಆಗಿರ್ತದ, ಬಹಳ ಇಂಪಾರ್ಟೆಂಟ್ ಆಗ್ತದ. ಸೊ ಗುಲಾಮಗಿರಿ ಬಂದ್ಬಿಟ್ಟು ಯಾರಪ್ಪ ಅಂತಂದ್ರೆ ಜ್ಯೋತಿಬಾ ಫುಲೆ ಅವರು. ನೆಕ್ಸ್ಟ್ ಲೈನ್ ನೋಡ್ರಿ, ಏನದ ಅಂದ್ರೆ ವಿಶೇಷ ಮಾಹಿತಿ ಏನಿರಂಗಿಲ್ಲ, ನೀವು ಓದಿರ್ತೀರಿ ಇದನ್ನ. ಸೊ ನೀವು ಓದಿರ್ತೀರಿ ಭಾಳ ಏನಪ್ಪಾ ಅಂದ್ರೆ ಒಂದು ಲೈನದಾಗ ನಾ ಹೇಳತ್ತಿರ್ತೀನಿ, ನೀವು ಇದ್ದದ್ದೇನು ಹೇಳ್ತಾರಂತ ಅನ್ಕೋಕ್ ಹೋಗ್ಬೇಡ್ರಿ. ನಾವು ಯಾವ ಒಂದು ಜಾಗದಾಗ ಓದೋದನ್ನ ನಾವು ಮಿಸ್ ಮಾಡ್ತೀವಿ ಅನ್ನಲ್ಲ. ಸೊ ಆ ಒಂದು ಜಾಗದಾಗ ಮಾರ್ಕ್ಸ್ ಅನ್ನ ಭಾಳ ಮಿಸ್ ಆಗಿಬಿಡ್ತಾವೆ. ನಾವು ಪರ್ಫೆಕ್ಟ್ ಇದೀವಪ್ಪ, ಇವನ್ಪ ಕೆಲವೊಂದಿಷ್ಟು ಏನಿರ್ತಾವ ಸೈನ್ಸ್ ಬೇಸ್ ಮ್ಯಾಗ ಇರ್ತಾವೆ, ಕೆಲವೊಂದಿಷ್ಟು ಹಿಸ್ಟ್ರಿ ಬೇಸ್ ಮ್ಯಾಗ ಅವು ಅಕ್ಯುರೇಟ್ ಕ್ವಶನ್ಸ್ ಬರ್ತಾವ. ಅಂಥವು ಏನು ಮಾಡ್ತೀವಿ, ಭಾಳ ನೆಗ್ಲಿಜೆನ್ಸಿ ಮಾಡಿಬಿಡ್ತೀವಿ. ಇದನ್ನು ಬಿಡು ಗೊತ್ತದ ನಮಗತ್ತೆ, ಹಂಗಂಗಿಲ್ಲ. ಅದು ಪೂರ್ತಿ ಗಟ್ಟಾಗೋ ತನಕ, ಸೊ ಗಟ್ಟಿ ಆಗೋ ತನಕ ಅದು ಏನು ಮಾಡ್ಬೇಕಂದ್ರೆ ಮತ್ತೆ ಓದಬೇಕು. ಈ ರೀತಿ ಚಾರ್ಟ್ಗಳನ್ನ ರೆಡಿ ಮಾಡ್ಕೋಬೇಕು, ಸ್ವಲ್ಪ ಕೋಡ್ಗಳನ್ನು ರೆಡಿ ಮಾಡ್ಕೋಬೇಕು, ಸ್ವಲ್ಪ ನಮ್ಮದೇ ಆದಂತಹ ಕೀ ನೋಟ್ಸ್ ಅನ್ನು ರೆಡಿ ಮಾಡ್ಕೊಂಡಿಟ್ರೆ ಯಾವತ್ತೂ ಏನಪ್ಪಾ ಅಂತಾರೆ ಮಾರ್ಕ್ಸ್ ಮಿಸ್ ಆಗಂಗಿಲ್ಲ. ನೋಡ್ರಿ, ಅಲಿಗಢ ಚಳವಳಿಯ ಇದರ ನಾಯಕ ಅಥವಾ ಸಂಸ್ಥಾಪಕ ಯಾರಪ್ಪ ಅಂತಂದ್ರೆ ಸೈಯದ್ ಅಹ್ಮದ್ ಖಾನ್ ಅವರಾಗಿರ್ತಾರ. ಸೊ ಸ್ಥಾಪನೆ ಆಗಿದ್ದ ಸ್ಥಳ ಅಲಿಗರ್ ರೀ. ಸೊ ಎಷ್ಟೇ ಶತಮಾನದಾಗ ಅಂದ್ರೆ 19ನೇ ಶತಮಾನದಾಗ ಆಕೈತಿ. ಬಹುಪತ್ನಿತ್ವವನ್ನು ವಿರೋಧ ಮಾಡಿ ವಿಧವಾ ಪುನರ್ ವಿವಾಹವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಪ್ರೋತ್ಸಾಹ ಮಾಡ್ತಾರ. ಜೊತೆಗೆ ಅಲಿಗರ್ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರ. ಅಲಿಗರ್ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದವರು ಸರ್ ಸೈಯದ್ ಅಹ್ಮದ್ ಖಾನ್ ಅಂದಿರ್ಬೋದು. ಅದರ ಮುಂದುವರಿದಂತಹ ವಿಷಯಗಳನ್ನ ನೀವು ಹಿಸ್ಟ್ರಿಗಳು ಭಾಳ ಚೆನ್ನಾಗಿ ಕೇಳ್ತೀವಿ. ಅದು ಮುಂದೆ ಹೋಗಿ ಒಂದು ವಿಶ್ವವಿದ್ಯಾಲಯ ಆಗಿ ಮುಂದೆ ಹೋಗ್ತದೆ. ಸೊ ಅದನ್ನು ನೋಡ್ರಿ. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಅನ್ನ ಸ್ವಾಮಿ ವಿವೇಕಾನಂದ ಅವರು. ಸೊ ಸಿಡಿಲು ಮರಿ ಸನ್ಯಾಸಿ ಏನಪ್ಪಾ ಅಂತಂದ್ರೆ ಸ್ವಾಮಿ ವಿವೇಕಾನಂದ. ಇವರ ಮೂಲ ಹೆಸರು ನರೇಂದ್ರ. ಓಕೆ, ಸೊ ಇವರ ಒಂದು ಸ್ಥಾಪನೆ ಮಾಡಿದಂತಹ ಆಶ್ರಮ ರಾಮಕೃಷ್ಣ ಮಿಷನ್ ಆಶ್ರಮ ಕೋಲ್ಕತ್ತಾದ ಬೇಲೂರಿನಲ್ಲಿ 1897ರಲ್ಲಿ ಆಗ್ತದ. ವಿಶೇಷ ಮಾಹಿತಿ ನೋಡಿದಾಗ ಯಾರ ಆತ್ಮ ಬಡವರಿಗಾಗಿ ಮಿಡಿಯುತ್ತದೆಯೋ ಅವನೇ ಮಹಾತ್ಮ. ನೋಡ್ರಿ ಹೆಂಗೆ ಕೊಟ್ಟಿದಾರಪ್ಪ ಅಂದ್ರೆ ಸ್ಟೇಟ್ಮೆಂಟು. ಸೊ ನಮ್ಮ ಬಾಜುಕಿದ್ದವ್ರ ಬಗ್ಗೆ ಅಂದ್ರೆ ನಮ್ಮ ಬಾಜುಕಿದ್ದವ್ರ ನಮ್ಮ ಮಿರರ್ ಇದ್ದಂಗೆ ಅವ್ರು. ಸೊ ಯಾವಾಗ ನಮ್ಮ ಬಾಜುಕಿದ್ದವ್ರ, ನಮ್ಮ ಹಿಂದಿದ್ದವ್ರ, ನಮ್ಮ ಮುಂದಿದ್ದವ್ರ ಭಾಳ ಖುಷಿ ಇದ್ರೆ ನಮ್ಮ ಮನಸ್ಸಿಗೂ ಭಾಳ ಖುಷಿ ಇರ್ತದೆ, ನಮ್ಮ ಮನಸ್ಸಿಗೂ ಭಾಳ ಹೆಮ್ಮೆ ಅನಿಸ್ತದ ರೀ. ಸೊ ಅದನ್ನ ಹೇಳ್ತಾರೆ ಅವರು, ಯಾರ ಆತ್ಮ ಬಡವರಿಗಾಗಿ ಮಿಡಿಯುತ್ತದೆಯೋ ಅವನೇ ಮಹಾತ್ಮ. ಬಡವರಿಗೆ ಆಗಿರ್ಬೋದು, ಸೊ ಭಾಳ ಕುಂದುಕೊರತೆಯಿಂದ ಬೆಂದವರಿಗೆ ಆಗಿರ್ಬೋದು, ಭಾಳ ದುಃಖಮಯ ಇದ್ದವ್ರಿಗೆ ಆಗಿರ್ಬೋದು, ಇವ್ರ ಕುರಿತು ಸ್ವಲ್ಪ ಏನಾದರೂ ಬೇಜಾರಾಗಬೇಕು, ಅವರು ನಮ್ಮವ್ರಪ್ಪ ಅನ್ನುವಂತಹ ಒಂದು ಸನ್ನಿವೇಶ ಬರಬೇಕಲ್ಲಿ. ಅಂದಾಗ ಮಾತ್ರ ಏನಪ್ಪ ಅವನೇ ಮಹಾನ್ ಪುಣ್ಯಾತ್ಮ ಅಥವಾ ಮಹಾತ್ಮ ಅಂತ ಅವ್ರು ಹೇಳ್ತಾರೆ. ಸೊ 1893 ಸೆಪ್ಟೆಂಬರ್ 11ರಂದು ಇದು ಭಾಳ ಇಂಪಾರ್ಟೆಂಟ್ ಆಕೈತಿ. 1893 ಸೆಪ್ಟೆಂಬರ್ 11ರಂದು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ಈ ವಿಷಯ ಮೇಲೆ ಭಾಷಣ ಮಾಡ್ತಾರು. ಸೊ ಇದ್ರ ಬಗ್ಗೆ ಭಾಳ ಮಸರಿ ಕೇಳಿದ್ರಿ. ಯಾರಿಗೆ ಗೊತ್ತಿಲ್ಲರಿ ಸಿಡಿಲು ಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಬಗ್ಗೆ. ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಓದ್ಕೊಂಡ್ರೆ ಫಿಲಿಮ್ಸ್ದಲ್ಲಿ
1 ಮಾರ್ಕ್ಸ್ ಬರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಥಿಯೋಸಾಫಿಕಲ್ ಸೊಸೈಟಿ ರೀ. ಥಿಯೋಸಾಫಿಕಲ್ ಸೊಸೈಟಿ BCಗೆ ಇದು ಪಿಕ್ಸ್ DRಗೆ ಆಗಲಿ KSRP ಭಾಳ ಪಿಕ್ಸ್ ಕ್ವಶನ್ ಆಗಿರ್ತದೆ ಇದು. ಮೇಡಮ್ ಬ್ಲಾವಾಸ್ಕಿ ಕರ್ನಲ್ HC ಅಲ್ಕಾಟ್ ಇವರು ಇಬ್ಬರು ಏನಪ್ಪಾ ಅಂತಂದ್ರೆ ಹೊರದೇಶದವಾಗ ಮಾಡಿದ್ರೆ ಕೂಡ ಅನಿ ಬೆಸೆಂಟ್ ಅವರು ಮದ್ರಾಸ್ದ ಅಡಿಯಾರಲ್ಲಿ ಮದ್ರಾಸ್ದಾಗ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರ 1875 ರೀ. 1875ರಲ್ಲಿ ಮನುಷ್ಯನಿಗೆ ವಿಶ್ವ ಭ್ರಾತೃತ್ವ ಮತ್ತು ಪ್ರಜೆ ಮುಖ್ಯ ಎಂದು ಘೋಷಿಸಿದರು. ನೋಡ್ರಿ, ಭ್ರಾತೃತ್ವ, ಈ ಭ್ರಾತೃತ್ವ ಸಮಾಜವಾದಿ ಭ್ರಾತೃತ್ವ ಇವೆಲ್ಲವೂ ಕೂಡ ವಿಶೇಷವಾದಂತಹ ಅಂಶ ಆಗಿರ್ತಾವ. ಇದೊಂದು ವಾಕ್ಯದ ಮ್ಯಾಗ ನೀವು ಏನಪ್ಪಾ ಅಂತಂದ್ರೆ ಈ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಈ ಒಂದು ಸಮಾಜದಲ್ಲಿ ಏನು ಸುಧಾರಣೆ ಮಾಡಕ್ಕೆ ಹೊಂಟಾರ ನಮಗೆ ಗೊತ್ತಾಗ್ಬೋದು. ಮನುಷ್ಯನಿಗೆ ವಿಶ್ವ ಭ್ರಾತೃತ್ವ ಸೌಹಾರ್ದತೆಯನ್ನು ಬೆಳೆಸಬೇಕಂತ ಹೇಳ್ತದ. ಸೊ ಪ್ರಜ್ಞೆ ಮುಖ್ಯ ಎಂಬುದು ಘೋಷಿಸಿ ಸಾರಿ ಹೇಳ್ತಕ್ಕಂತಹ ಒಂದು ಸಂಸ್ಥೆ ಅಂದ್ರೆ ಒಂದು ಭಾಗ ಯಾವಪ್ಪ ಅಂದ್ರೆ ಥಿಯೋಸಾಫಿಕಲ್ ಸೊಸೈಟಿ ಆಗಿರ್ತದೆ ರೀ. ಇದೇ ರೀತಿ ರೀ ಸಮಾಜದಲ್ಲಿ ಒಳಿತ ಬಯಸಕ ಭಾಳ ಸಮಾಜ ಸುಧಾರಕರು ಸ್ಥಾಪನೆ ಆಗ್ತಿರ್ತಾರೆ. ಸೊ ಭಾಳ ಸಮಾಜ ಸುಧಾರಕರು ಅಂದ್ರೆ ಊರಾಗ ಒಂದು 4-5 ಮಂದಿ ಹಿರಿಯರು ಇರ್ತಾರಲ್ಲ, ಆ ರೀತಿ ಹಿಂದಿನ ಕಾಲದಾಗ ಈಗ ನೋಡ್ರಿ ನೀವು ಕರ್ನಾಟಕ ಹಿಸ್ಟ್ರಿ ಮುಗಿದ ನಂತರ ಹಿಂದೆ ಬಂದ ಸಾಮಾಜಿಕ ಸುಧಾರಕರು ಬರ್ತಾರೆ. ಸೊ ಮಿಡಲ್ ಹಿಸ್ಟ್ರಿ ಬಂದ ತಕ್ಷಣ ಹಿಂದೆ ಅಲ್ಲಿ ಬಂದಿರ್ತಾರೆ. ಅಂದ್ರೆ ಎಲ್ಲೆಲ್ಲಿ ಕೆಟ್ಟ ಇರ್ತೈತಿ ಅಲ್ಲಿ ಸುಧಾರಣೆ ಮಾಡೋರು ಇರಬೇಕ್ರಿ. ಇಲ್ಲಾಂದ್ರೆ ಎಲ್ಲ ಕೆಟ್ಟಗೊತ್ತು ಹೋತಂದ್ರೆ ಸಮಾಜದಾಗ ಯಾರು ಬದುಕಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ಸಣ್ಣ ವಿಡಿಯೋವನ್ನು ನಿಮಗೆ ಅರ್ಥಗರ್ಭಿತವಾಗಿ ತಿಳಿಸಿ ಹೇಳಿದ್ದೀನಿ ಅಂತ ಹೇಳ್ತಾ ಇಷ್ಟೇ ಶಾರ್ಟ್ ವಿಡಿಯೋ ಇದ್ದಾರೆ ಸರ್. ಅದು ಆದರೆ ಇನ್ನೇನು ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಡೆಪ್ತ್ ಆಗಿ ಒಬ್ಬೊಬ್ಬರ ಬಗ್ಗೆ ರಾಜಾರಾಮ್ ಮೋಹನ್ ರಾಯ್ ಅಂದ್ರೆ ಅವರ ಅಷ್ಟು ಕಟ್ಟುನಿಟ್ಟಾಗಿ ಅವ್ರದ್ದೆಲ್ಲ ಏನೇನೈತೆಲ್ಲ ಇಷ್ಟೇ ಕಲೆಕ್ಟ್ ಹಾಕಿ ಓದಬೇಕು. ಸೊ ಪ್ರಿಲಿಮ್ಸ್ ರಿಲೇಟೆಡ್ ನಾವು ಹಿಂದಿನ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿದಾಗ ಸೊ ಕೆಲವು ನಮ್ಮಲ್ಲಿ ಇರ್ತಕ್ಕಂತಹ KS ಅಧಿಕಾರಿ ಅವರ ಆಕ್ಷೇಪಣೆ ಮೇರೆಗೆ ಅವ್ರು ಹೇಳ್ತಾರೆ ಇಂಥವು ಬರ್ತಾವಪ್ಪ ಇಂಥವು ಮಾಡ್ರಿ ಅಂತ ಹೇಳಿದಾಗ ನಾವು ಈ ಕ್ಲಾಸ್ಗಳನ್ನು ಮಾಡಿದ್ವಿ. ಸ್ನೇಹಿತರೆ, ಎಲ್ಲರೂ ದಯವಿಟ್ಟು ನಮ್ಮ ತರಗತಿಯನ್ನು ಮೈ ಟಾರ್ಗೆಟ್ನ ಎಲ್ಲ ವೀಕ್ಷಕರಿಗೂ ವೀಕ್ಷಿಸಿ ಅಂತ ಹೇಳ್ತಾ ಇಂಥ ವಿಡಿಯೋಗಳು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.